ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಹೇರ್ ಮಾಸ್ಕ್ ಅಂದರೆ ಹೇರ್ ಆಯಿಲ್ ಅಂತ ಹೇಳ್ಬೋದು, ಒಂದು ಹೇರ್ ಆಯಿಲ್ನ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದನ್ನು ವೀಕ್ಲಿ ಒನ್ಸ್ ಅಥವಾ 15 ಡೇಸ್ ಒನ್ಸ್ ನಮಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಹೇರ್ ತುಂಬ ಮಾಯ್ಶ್ಚರೈಸ್ ಆಗಿರುತ್ತೆ, ಹಾಗೆ ಹೇರ್ ತುಂಬ ಲಾಂಗ್ ಆಗಿರುತ್ತೆ, ಹಾಗೆ ತುಂಬ ತಿಕ್ಕಾಗಿರುತ್ತೆ. ಹಾಗೆ ನಮಗೆ ತುಂಬ ಇಷ್ಟ ಆಗೋ ಥರ ಹೇರ್ನ ಕೇರ್ ಮಾಡೋಕ್ಕೆ ಒಂದು ಬೆಸ್ಟ್ ರೂಟೀನ್ ಅಂತ ಹೇಳ್ಬೋದು. ನೋಡಿ, ಇಷ್ಟು ಉದ್ದವಾದ ಹಾಗೆ ತುಂಬ ಶೈನಿ ಆಗಿರೋಂಥ ಹೇರ್ ಬೇಕು ಅಂತಂದರೆ ಈ ಆಯಿಲ್ನ ಒಂದ್ಸರಿ ನೀವು ಟ್ರೈ ಮಾಡ್ಬೋದು. ಸೊ ಅದು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ. ಹಾಗೆ ಈ ಹೇರ್ ಮಾಸ್ಕ್ನ ಹೇಗೆ ಅಪ್ಲೈ ಮಾಡೋದು, ಈ ಆಯಿಲ್ನ ಅಪ್ಲೈ ಅದು ಹೇಗೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಹೇರ್ನ ನೀಟಾಗಿ ಸಿಕ್ಬಿಡ್ಸ್ಕೋಬೇಕು. ಯಾಕಂದರೆ ಸಿಕ್ಬಿಡ್ಸ್ಕೊಂಡಿಲ್ಲ ಅಂತ ಅಂದರೆ ಹಚ್ಕೊಳ್ಳೋಕ್ಕೆ ತುಂಬ ನೀಟಾಗಿ ಆಗಲ್ಲ. ಹಾಗಾಗಿ ಫಸ್ಟು ನೀಟಾಗಿ ಸಿಕ್ಬಿಡ್ಸ್ಕೋಬೇಕು. ಈ ಥರ ಸಿಕ್ಬಿಡಿಸಿ ಆಮೇಲೆ ಅಪ್ಲೈ ಮಾಡೋದ್ರಿಂದ ಅದೊಂದು ಆಯಿಲ್ ಕಂಟೆಂಟ್ ನೀಟಾಗಿ ನಾವು ಎಲ್ಲಿಗೆ ಬೇಕೋ ಅಲ್ಲಿ ನೀಟಾಗಿ ಯಾವ ಥರ ಬೇಕೋ ಆ ಥರ ಅಪ್ಲೈ ಮಾಡ್ಕೋಬೋದು. ಇಲ್ಲ ಅಂತ ಅಂದರೆ ಸಿಕ್ಕಾಗಿದ್ದರೆ ನೀಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಫಸ್ಟು ನೀಟಾಗಿ ನಾವು ಸಿಕ್ಬಿಡಿಸ್ಕೋಬೇಕಾಗುತ್ತೆ. ಇದಾದಮೇಲೆ ಈ ಆಯಿಲ್ನ ನಾನು ಹೇಗೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಹಾಗೆ ಈ ಅಪ್ಲೈ ಮಾಡ್ತೀನಿ ಅಲ್ವ ಆಯಿಲ್ನ, ಅದು ಹೇಗೆ ಮಾಡೋದು ಅಂತ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ತುಂಬ ಈಸಿಯ ಮೆಥಡ್ ಇದೆ. ಹಾಗೆ ಅದನ್ನು ನಾನು ಕೂಡ ರೊಟೀನಲ್ಲಿ ಯೂಸ್ ಮಾಡ್ತೀನಿ. ಅದಕ್ಕೋಸ್ಕರ ಈ ವಿಡಿಯೋನ ನಾನು ನಿಮಗೋಸ್ಕರ ತಂದಿದ್ದೀನಿ. ಇದು ಬಂದ್ಬಿಟ್ಟು ನಾನು ಆಯಿಲ್ನ ಯೂಸ್ ಮಾಡೋವಂಥ ಬಾಟಲು. ಈ ಬಾಟಲ್ಗೆ ಆ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಹಾಗಾದರೆ ರೂಟ್ಸ್ಗೆ ತುಂಬ ಚೆನ್ನಾಗಿ ಅಪ್ಲೈ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ಈ ಬಾಟಲ್ನ ಯೂಸ್ ಮಾಡ್ತಾಯಿದ್ದೀನಿ. ಈ ಬಾಟಲ್ ಇಲ್ಲ ಅಂದರೂ ಕೂಡ ನೋ ಪ್ರಾಬ್ಲಮ್, ನಾವು ಹಾಗೆ ಕೈಯಲ್ಲಿ ಕೂಡ ಅಪ್ಲೈ ಮಾಡ್ಬೋದು. ಸೊ ನಾನು ಕೈಯಲ್ಲಿ ಕೂಡ ಅಪ್ಲೈ ಮಾಡಿಬಿಟ್ಟು ತೋರಿಸ್ತೀನಿ. ಯಾಕಂದರೆ ಈ ಬಾಟಲ್ ನಾನು ರೂಟ್ಸ್ಗೆ ಮಾತ್ರ ಇದನ್ನ ಯೂಸ್ ಮಾಡ್ತಿರೋದು. ಅದಾದ ನಂತರ ನಾನು ಕೈಯಲ್ಲೇ ಇದನ್ನ ಯೂಸ್ ಮಾಡಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಹಾಗೆ ಈ ಆಯಿಲ್ನ ಅಪ್ಲೈ ಮಾಡೋದ್ರಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದ್ದಾವೆ ಅಂತಂದರೆ ಹೇರ್ ತುಂಬ ತಿಕ್ಕಾಗಿ ಆಗುತ್ತೆ. ಹಾಗೆ ಈ ಥರ ರೂಟ್ಸ್ಗೆ ನಾವು ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗೆ ಹೊಸ ಹೇರ್ಸ್ ಬರೋಕ್ಕೆ ಮೋಟಿವ್ ಮಾಡುತ್ತೆ. ಹಾಗೆ ಈ ಆಯಿಲ್ನ ಹಚ್ಚೋದ್ರಿಂದ ಹೇರ್ ಮಾಯ್ಶ್ಚರೈಸ್ ಆಗಿರುತ್ತೆ, ಹಾಗೆ ಸಿಲ್ಕಿಯಾಗಿ ಕೂಡ ಇರುತ್ತೆ. ಅದಕ್ಕೋಸ್ಕರ ಈ ಆಯಿಲ್ನ ಯೂಸ್ ಮಾಡಬೇಕು. ನೋಡಿ, ಈ ಥರ ಇವಾಗ ಹೇರ್ ರೂಟ್ಸಿಗೆ ಹಚ್ಚಾದ್ಮೇಲೆ ನಾನು ಕೈಯಿಂದ ಹಾಕ್ಕೊಂಡು ಯಾವ ಥರ ಮಸಾಜ್ ಮಾಡ್ಕೋತಾ ಇದ್ದೀನಿ ಅಂತ ಡೈರೆಕ್ಟಾಗಿ ಬಾಟಲಿಂದ ಕೈಗೆ ನಾವು ಆಯಿಲ್ನ ಅಪ್ಲೈ ಮಾಡ್ತೀವಲ್ಲ ಆ ಥರ ಹಾಕೋಬಿಟ್ಟು ಚೆನ್ನಾಗಿ ಫಸ್ಟು ಹೆಡ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ. ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಈ ಥರ ಮಸಾಜ್ ಮಾಡೋದ್ರಿಂದ ರೂಟ್ಸು ಕ್ಲಿಯರ್ ಆಗುತ್ತೆ. ಹಾಗೆ ಡೆಡ್ ಸ್ಕಿನ್ ಏನಿರುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಡ್ಯಾಂಡ್ರಫ್ ಇದ್ದರೆ ಕೂಡ ರಿಮೂವ್ ಆಗುತ್ತೆ. ಹಾಗೆ ಹೊಸ ಹೇರ್ಸ್ ಬೆಳೆಯೋಕ್ಕೆ ತುಂಬ ಸಹಾಯ ಮಾಡುತ್ತೆ. ಹಾಗೆ ಈ ಹೇರ್ನ ಅಪ್ಲೈ ಮಾಡೋದ್ರಿಂದ ಲಾಂಗ್ ಹೇರ್ ಆಗುತ್ತೆ, ಹೇರ್ಗೆ ಸ್ಟ್ರೆಂತ್ ಬರುತ್ತೆ, ಹಾಗೆ ತುಂಬ ತಿಕ್ಕಾಗುತ್ತೆ ಹೇರ್ಸು. ಇದನ್ನ ಅಪ್ಲೈ ಮಾಡಬೇಕಾದ್ರೆ ಗುಡ್ ಫೀಲ್ ಆಗುತ್ತೆ. ಯಾವ ಥರ ಹ್ಯಾಪಿನೆಸ್ ಅಂದರೆ ಬೇರೆ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಅಲ್ಲಿ ಅಂಟುತ್ತೆ, ಮೈಗೆ ಅಂಟುತ್ತೆ ಆ ಥರ ಅಂತ ಹೇಳ್ಬಿಟ್ಟು ಫೀಲ್ ಆಗ್ತಿರುತ್ತೆ ಅಪ್ಲೈ ಮಾಡಬೇಕೆ. ಇದನ್ನು ಯೂಸ್ ಮಾಡಬೇಕಾದ್ರೆ ಆಯಿಲ್ ಥರನೇ ಯೂಸ್ ಮಾಡ್ಬೋದು, ಇರಿಟೇಷನ್ ಅಂತ ಅನಿಸಲ್ಲ. ಸೊ ಇದನ್ನು ಅಪ್ಲೈ ಮಾಡಿ 1 ಅವರ್, 1.5 ಅವರ್, 2 ಅವರ್ಸ್ವರೆಗೂ ಬಿಟ್ಟು ಆಮೇಲೆ ಹೆಡ್ ಬಾತ್ ಮಾಡಿದರೆ ತುಂಬ ಚೆನ್ನಾಗಿ ತುಂಬ ನರಿಶ್ ಆಗಿರ್ತವೆ ಹೇರ್ಸು. ನಾನು ಇವಾಗ ಫಸ್ಟಲ್ಲೇ ವೀಡಿಯೋ ಒಂದು ಅಪ್ಲೈ ಮಾಡಿದ್ನಲ್ವ, ಇದು ಅಪ್ಲೈ ಮಾಡಿ ಹೆಡ್ ಬಾತ್ ಆದಮೇಲೆ ಆ ವಿಡಿಯೋ ಆಗಿರೋದು. ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ತುಂಬ ಶೈನಾಗಿ ಕಾಣ್ತವೆ ಅಂದರೆ ತುಂಬ ಚೆನ್ನಾಗಾಗ್ತವೆ. ಹಾಗೆ ಹೇರ್ಸು ಡ್ರೈನೆಸ್ ಇರಲ್ಲ, ಮಾಯ್ಶ್ಚರ್ ಆಗಿರ್ತವೆ. ಹಾಗಾಗಿ ಈ ಆಯಿಲ್ನ ಅಪ್ಲೈ ಮಾಡಬೇಕು. ಹೆಡ್ಗೆ ಮಸಾಜ್ ಆದಮೇಲೆ ಈ ಥರ ಲೆಂತ್ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದನೂ ನಾವು ಮಿಕ್ಕಿರೋದನ್ನು ನೀಟಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಈ ಥರ ಅಪ್ಲೈ ಮಾಡಿ ಅದನ್ನು ಈ ಥರ ರೊಟೇಟ್ ಮಾಡಬೇಕು. ಆ ಥರ ರೊಟೇಟ್ ಮಾಡಿದಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ಯಾವುದಾದ್ರೂ ಹೇರಿಗೆ ಅಪ್ಲೈ ಆಗಿಲ್ಲ ಅಂತಂದರೆ ಅದು ಕೂಡ ನೀಟಾಗಿ ಅಪ್ಲೈ ಆಗುತ್ತೆ. ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಈ ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ನೀಟಾಗಿ ಮಸಾಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ನಾನು ಯಾವ ಥರ ಮಸಾಜ್ ಮಾಡ್ತಾಯಿದ್ದೀನಿ ಅಂತ, ಆ ಥರ ಎಲ್ಲ ಕಡೆ ನೀಟಾಗಿ ಮಸಾಜ್ ಮಾಡಬೇಕು. ನೈಲ್ಸ್ ಇದ್ದರೆ ಇನ್ನೂ ಚೆನ್ನಾಗಿ, ಅಂದರೆ ಅದರಿಂದ ಸ್ವಲ್ಪ ಕೆರ್ಕೊಳ್ಳೋದ್ರಿಂದ ಅದು ತುಂಬ ನೀಟಾಗಿ ಸ್ಕಾಲ್ಪಲ್ಲಿರೋ ಡೆಡ್ ಸ್ಕಿನ್ನ ರಿಮೂವ್ ಮಾಡುತ್ತೆ. ಆ ಥರ ರಿಮೂವ್ ಮಾಡಿದ್ರೆ ತುಂಬ ನೀಟಾಗಿ ಹೇರ್ ಗ್ರೋತ್ ಆಗಿ ಒಂದು ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಈ ಆಯಿಲ್ ಬಂದುಬಿಟ್ಟು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತೀನಿ. ಅಂದರೆ ನಾನು ರೊಟೀನಲ್ಲಿ ಮನೆಯಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ನನ್ನ ಹೇರ್ಸ್ಗೆ ಅಪ್ಲೈ ಮಾಡ್ತಾಯಿರ್ತೀನಿ. ನಾವು ತೋರಿಸೋದು ಯಾವುದೂ ಕೂಡ ಫೇಕಲ್ಲ, ನಿಮ್ಮ ಎದುರಿಗೇ ನಾನು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಲ್ವ. ಸೊ ನಾನು ಇದೇ ಥರ ನನ್ನ ಮನೆಯಲ್ಲಿ ನನ್ನ ಹೇರ್ಸ್ಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು.
ಇನ್ನು ನನ್ನ ಯೂಟ್ಯೂಬ್ ಚಾನಲ್ಲಿ ತುಂಬ ವೀಡಿಯೋಸ್ ಇದ್ದಾವೆ ಹೇರ್ಸ್ಗೆ ಸಂಬಂಧಪಟ್ಟಿರೋವು. ನಾ ಯಾವುದೇ ಕೂಡ ಫೇಕ್ ವೀಡಿಯೋಸ್ನ ಹಾಕಿಲ್ಲ. ಅಂದರೆ ನಾನು ಏನು ಯೂಸ್ ಮಾಡ್ತೀನೋ ಅದನ್ನ ನನಗೆ ವರ್ತ್ ಆಗಿರೋದನ್ನ, ನನಗೆ ಚೆನ್ನಾಗಾಗಿರೋದನ್ನ ನಾನು ನಿಮಗೆ ಯೂಟ್ಯೂಬಲ್ಲಿ ಹಾಕಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ನನ್ನ ಈ ವಿಡಿಯೋನ ಹೊಸ್ದಾಗಿ ನೋಡ್ತಿದ್ದೀವಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಈಗ ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ನಾನು ಈ ಆಯಿಲ್ನ ಹೇಗೆ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ ಇವಾಗ ಆಯಿಲ್ ಅಪ್ಲೈ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೇರ್ಸು ಅಂತ, ಬಿಡಿ ಬಿಡಿಯಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಆಯಿಲ್ ಅಪ್ಲೈ ಮಾಡಿರೋ ಥರನೇ ಫೀಲ್ ಆಗ್ತಾಯಿದೆ. ಈ ಥರ ನೋಡಿ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಕೆರ್ಕೋಬೇಕು. ನಾವು ಎಷ್ಟು ಕೇರ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಹೇರ್ಸ್ ಬರುತ್ತೆ ಅಂತ ಹೇಳ್ಬೋದು. ನೋಡಿ ಇದಾಯಿತು. ಇವಾಗ ನಾನು ನೆಕ್ಸ್ಟ್ ಇವಾಗ ಅದನ್ನ ಹೇಗೆ ತಯಾರು ಮಾಡಿಕೊಂಡೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಅಲೋವೆರಾ ತೊಗೋಬೇಕು. ಇದು ತುಂಬ ದಪ್ಪದಾಗಿದ್ದರೆ ತುಂಬ ಬೆಸ್ಟ್ ಅನಿಸುತ್ತೆ. ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಸಿಪ್ಪೆ ಸಮೇತ ಬೇಕು ಅಂದರೆ ಹಾಕೋಬೋದು. ಬಟ್ ಆಯಿಲ್ ಥರ ಯೂಸ್ ಮಾಡಬೇಕು ಅಂದರೆ ನಾವು ಇದನ್ನ ನೀಟಾಗಿ ಸಿಪ್ಪೆ ತೆಗಿಬೇಕಾಗುತ್ತೆ. ಈ ಥರ ಥಿಕ್ನೆಸ್ ಜಾಸ್ತಿ ಇಪ್ಪ ಅಂತಂದರೆ ಒಳಗಡೆ ಇರೋ ತಿರುಳು ಚೆನ್ನಾಗಿ ಸಿಗುತ್ತೆ. ಹಾಗಾಗಿ ಈ ಥರ ಥಿಕ್ನೆಸ್ ಇರೋವಂಥ ಒಂದು ಅಲೋವೆರಾನ ತೊಗೋಬೋದು. ಅಲೋವೆರಾ ನಮ್ಮ ಹತ್ರ ಈ ಥರ ಗಿಡದ್ದು ನಮಗೆ ಸಿಗ್ತಾ ಇಲ್ಲ ಅಂದರೆ ನಾವು ಆನ್ಲೈನಲ್ಲಿ ಸಿಗುತ್ತಲ್ವ, ಆ ಅಲೋವೆರಾ ಜೆಲ್ ಕೂಡ ನಾವು ಯೂಸ್ ಮಾಡ್ಬೋದು. ಅದು ಮನೆ ಹತ್ರ ಇರೋದಾದರೆ ಈ ಥರ ನಾವು ದೊಡ್ಡ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಅದರೊಳಗಡೆ ಈ ಥರ ತಿರುಳಿರುತ್ತೆ. ಇದನ್ನು ಫಸ್ಟು ನೀಟಾಗಿ ಮೇಲೆ ಪೀಲ್ ಮಾಡಬೇಕು. ಅದಾದಮೇಲೆ ಅದನ್ನು ಒಳಗಡೆ ಇರೋ ಜೆಲ್ನ ತೊಗೋಬೇಕಾಗುತ್ತೆ. ಅದು ಮೇಲೆ ಇರೋ ರ್ಯಾಪರ್ನ ಯೂಸ್ ಮಾಡ್ಬೋದು, ಬಟ್ ಆಯಿಲ್ ಥರ ಯೂಸ್ ಮಾಡೋಕ್ಕೆ ಅದು ರಫ್ ಅನಿಸುತ್ತೆ. ಹಾಗಾಗಿ ಈ ಥರ ಒಳಗಡೆ ಇರೋದನ್ನ ಈ ಥರ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಜೆಲ್ಲಿ ಜೆಲ್ಲಿ ಟೈಪ್ ಆಗಿ ಬರುತ್ತೆ. ಅಲೋವೆರಾ ಹೇರ್ಸ್ಗೆ ಎಷ್ಟು ಇಂಪಾರ್ಟೆಂಟಪ್ಪ ಅಂತಂದರೆ ಹೇರ್ ತುಂಬ ಗ್ರೋತ್ ಆಗೋಕ್ಕೆ ಅಥವಾ ಶೈನಿ ಆಗಿರೋಕ್ಕೆ, ಎಲ್ಲ ಡ್ಯಾಂಡ್ರಫ್ ರಿಮೂವ್ ಮಾಡೋಕ್ಕೆ ತುಂಬ ಚೆನ್ನಾಗಿ ಸಹಾಯ ಮಾಡುತ್ತೆ. ಹಾಗಾಗಿ ಅಲೋವೆರಾ ಹೇರ್ಸ್ಗೆ ಕಂಪಲ್ಸರಿ. ನಾನು ಯಾವುದೇ ಟ್ರೀಟ್ಮೆಂಟ್ ಮಾಡೋಕೆ ಅಲೋವೆರಾ ಇಲ್ಲದೆ ಯಾವುದೂ ಕೂಡ ನಾನು ಅಪ್ಲೈ ಮಾಡಿಲ್ಲ. ಆಲ್ಮೋಸ್ಟ್ ಆಲ್ ನಾನೆಲ್ಲ ವೀಡಿಯೋದಲ್ಲಿ ಅಲೋವೆರಾ ಯೂಸ್ ಮಾಡಿದ್ದೀನಿ. ಅಲೋವೆರಾ ಜೊತೆ ಬೇರೆ ಆ್ಯಡ್ ಮಾಡಿ ತೋರಿಸಿದ್ದೀನಿ. ಅಲೋವೆರಾ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ವೀಕ್ಲಿ ಒನ್ಸ್ ಅಂತೂ ಅಲೋವೆರಾನ ನನ್ನ ಹೇರ್ಸ್ಗೆ ನಾನು ಅಪ್ಲೈ ಮಾಡ್ತೀನಿ. ಈ ಥರ ನೀಟಾಗಿ ಸಿಪ್ಪೆ ಎಲ್ಲ ತೊಗೊಂಡಾದ್ಮೇಲೆ ಈ ಥರ ಇರುತ್ತಲ್ವ, ಇದನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ಹಾಗೆ ದಾಸವಾಳದ ಎಲೆನ ತೊಗೊಂಡಿದ್ದೀನಿ. ಈ ಎಲೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿ ತೊಗೊಂಬಂದಿದ್ದೀನಿ. ಇವಾಗ ಇದನ್ನು ವಾಶ್ ಮಾಡ್ತಿಲ್ಲ ನಾನು, ಆ್ಯಕ್ಚುಲಿ ಇದನ್ನ ತಿರ್ಸ್ತಾ ಇರೋದು. ಅದನ್ನು ತುಂಬ ನೀಟಾಗಿ ತಿರ್ಚ್ಕೋಬೇಕು, ಅದರಿಂದ ಜೆಲ್ ಬರುತ್ತೆ. ಆ ಜೆಲ್ಲನ್ನು ನಾವು ಯೂಸ್ ಮಾಡಬೇಕು. ನೋಡಿ ಈ ಥರ ಚೆನ್ನಾಗಿ. ನಿಮ್ಮ ಹತ್ರ ದಾಸವಾಳದ ಎಲೆ ಜಾಸ್ತಿ ತಿಕ್ತು ಅಂದರೆ ಜಾಸ್ತಿ ಯೂಸ್ ಮಾಡಿ. ನಮ್ಮ ಮನೆ ಹತ್ರ ಕಮ್ಮಿ ಇತ್ತು, ಸೊ ಹಾಗಾಗಿ ಎಲೆ ಕೀಳಕ್ಕೆ ಮನಸ್ಸಾಗಲಿಲ್ಲ, ಹಾಗಾಗಿ ಕಮ್ಮಿ ಕ್ವಾಂಟಿಟಿ ತೊಗೊಂಡಿದ್ದೀನಿ. ಇದ್ರ ಜೊತೆ ಡ್ಯಾಂಡ್ರಫ್ ಇತ್ತಪ್ಪ ಅಂದರೆ ನೀವು, ಅಥವಾ ಹೂಣ್ತಿತ್ತು ತಲೆಯಲ್ಲಿ ಏನಾದರೂ ಸ್ವಲ್ಪ ಗಾಯ ಥರ ಆಗಿತ್ತಪ್ಪ ಅಂತಂದರೆ ಇದ್ರ ಜೊತೆ ನೀವು ಬೇವಿನ ಸೊಪ್ಪನ್ನು ಕೂಡ ಇದೇ ಥರ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಮಸಿದ್ರೆ ಚೆನ್ನಾಗಿ ಅದರ ಜೆಲ್ ಬಿಟ್ಕೊಡುತ್ತಲ್ವ, ಆ ರಸನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಹಾಗೆ ನೋಡಿ ಈ ಥರ ಜೆಲ್ನ ಸಪ್ರೇಟ್ ಮಾಡ್ಕೋಬೇಕು. ಅದು ಕೂಡ ಈ ಅಲೋವೆರಾಕ್ಕೆ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ಥರ ಆಗುತ್ತೆ. ಈ ಜೆಲ್ನ ನೀಟಾಗಿ ಸೋಸ್ಕೊಂಡು ತಗೋಬೇಕು. ಇದ್ರ ಜೊತೆ ನೀಮ್ ಕೂಡ ಯೂಸ್ ಮಾಡಿದ್ರೆ ಬೆಸ್ಟ್ ಅಂದರೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ನೀಮನ್ನ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಹೋಗುತ್ತೆ. ಹಾಗೆ ತಲೆಯಲ್ಲಿ ನೆವೆ ಕೆರೆತ ಏನಾದರೂ ಇರುತ್ತಲ್ವ ಅದು ಕೂಡ ಹೋಗುತ್ತೆ. ಕೆಲವ್ರಿಗೆ ಪಿಂಪಲ್ಸ್ ಆಗಿರುತ್ತೆ, ಗುಳ್ಳೆಗಳಾಗಿರುತ್ತೆ, ಹೇನಾಗಿರುತ್ತೆ, ಇವರೆಲ್ಲ ಯೂಸ್ ಮಾಡೋದ್ರಿಂದ ಏನಿದ್ರೆ ಏನು ಕೂಡ ಸತ್ತೋಗುತ್ತೆ. ಹಾಗೆ ಹೂನ್ಸ್ ಕೂಡ ಆರಾಮಾಗಿ ಹೀಲ್ ಆಗುತ್ತೆ. ಮತ್ತು ಇದ್ರ ಜೊತೆ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ತಾಯಿದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹೇರ್ಸ್ಗೆ ಗ್ರೋತ್ ಆಗೋಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ. ಹಾಗೆ ಹೇರ್ ತುಂಬ ಸಿಲ್ಕಿ ಆಗಿರುತ್ತೆ. ಹಾಗಾಗಿ ನಾನು ಯೂಸ್ ಮಾಡ್ತಿದ್ದೀವಿ. ನನ್ನ ಹೇರ್ ತುಂಬ ಲಾಂಗ್ ಇರೋದ್ರಿಂದ ನಾನು 2 ಕ್ಯಾಪ್ಸೂಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಟ್ ಮಾಡಿಬಿಟ್ಟು ಅದನ್ನು ಫುಲ್ ಅದರೊಳಗಡೆ ಹಾಕೋತಾ ಇದ್ದೀನಿ. ವಿಟಮಿನ್ ಇ ಕ್ಯಾಪ್ಸೂಲಿಂದ ಹೇರ್ಗೆ ತುಂಬ ಸ್ಟ್ರೆಂತ್ ಸಿಗುತ್ತೆ, ಹಾಗೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾಗಿ ವಿಟಮಿನ್ ಇ ಕ್ಯಾಪ್ಸೂಲ್ನ ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು
ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸಿಗೆ ಹಾಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗಿ ಅದು ಆಯಿಲ್ ರೆಡಿ ಆಗುತ್ತೆ. ನೋಡಿ ಈಗ ರೆಡಿ ಆಯಿತು. ನಾನು ಯೂಸ್ ಮಾಡ್ತಿರೋ ಬಾಟಲು ಕೊಕೊನಟ್ ಆಯಿಲ್ ಬಾಟಲು. ಅದ್ರ ಕೆಳಗಡೆ ಸ್ವಲ್ಪ ಕೊಕೊನಟ್ ಆಯಿಲ್ ಇದೆ. ನೀವು ಮೇಲಿಂದ ಆ್ಯಡ್ ಮಾಡ್ಬೋದು, ಬಟ್ ನಾನು ಆ ಬಾಟ್ಲಲ್ಲೇ ಆಯಿಲ್ ಇರೋದ್ರಿಂದ ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನೀವು ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಆಯಿಲ್ನ ಇವಾಗ ನಾನು ನಿಮಗೆ ತೋರಿಸಿದ್ದು ಇದೇ ಆಯಿಲು. ಈ ಆಯಿಲ್ನ ನಾನು ಅಪ್ಲೈ ಮಾಡಿ ತೋರಿಸೋದು. ಇದನ್ನು ಅಪ್ಲೈ ಮಾಡಿದರೆ ಒಂದು ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.